ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಅದೇನ್ ಮಾಡ್ತಾರೋ ಮಾಡ್ಲಿ ನೋಡೋಣ ಅಂತ ಚಲು ನಾರಾಯಣ ಸ್ವಾಮಿ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಸವಾಲು. ವಿಭಜನೆಯ ಮಾತನ್ನ ಸಹಿಸೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಖರ್ಗೆ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಡಿ.ಕೆ. ಸುರೇಶ್ ಹೇಳಿಕೆ, ಪ್ರಹ್ಲಾದ್ ಜೋಶಿಯ ಮೇಲೆ ಶಶಿ ತರೂರ್ ಅಸಮಾಧಾನ. ದಳಪತಿ ವಿಜಯ್ ರಾಜಕೀಯ ಪಕ್ಷಕ್ಕೆ ಹೆಸರಿಟ್ಟಿದ್ದಾರೆ. ಆಪರೇಷನ್ ಕಮಲ ಭೀತಿ, ಜೆಎಂಎಂ ಶಾಸಕರು ಹಾರಿದ್ದಾರೆ ಹೈದರಾಬಾದ್ಗೆ. ಕಾಂತರಾಜು ಅವರ ವರದಿಯನ್ನ ಸ್ವೀಕಾರ ಮಾಡಬಾರದು ಅಂತ ಹೇಳಿದವರು ಯಾರು? ಯಾಕೆ ಆ ವರದಿಯನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಎಲ್ಲಿದೆ ನೋಡಿ ಮಾಹಿತಿ. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಎಚ್ ಕಾಂತರಾಜು ಅವರ ನೇತೃತ್ವದಲ್ಲಿ ಸಿದ್ಧ ಮಾಡಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನ ಸ್ವೀಕಾರ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಿಡಿದುಕೊಂಡಿರೋದು ಯಾರು ಅಂತ ಜೆಡಿಎಸ್ ಅಧ್ಯಕ್ಷರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ತಾಲೂಕಿನ ಕ್ಯಾತಗಾನಹಳ್ಳಿಯಲ್ಲಿರುವ ನಮ್ಮ ತೋಟದ ಮನೆಯಲ್ಲಿ ಈ ಕುರಿತು ಶುಕ್ರವಾರ ಮಾಧ್ಯಮ ಗೋಷ್ಠಿಯನ್ನ ನಡೆಸಿದ ಅವರು, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ವರದಿ ಸ್ವೀಕಾರ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸ್ವೀಕರಿಸುವುದಕ್ಕೆ ಆ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿ ಸಹಿ ಇತ್ತ, ಇವತ್ತಿನವರೆಗೂ ಸಹಿ ಹಾಕಲೇ ಇಲ್ಲ. ಸಹಿ ಹಾಕದ ವರದಿಯನ್ನ ನಾನು ಹೇಗೆ ಸ್ವೀಕಾರ ಮಾಡಲಿ? ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ವ್ಯವಹಾರ ಇದೆ ಅಂತ ನಾನು ಪ್ರಶ್ನೆ ಮಾಡಿದರೆ ಅವರಿಗೆ ಅಸಹನೆ ಇದೆ, ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ನಿತ್ಯ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಅವರದ್ದೇ ಪಕ್ಷದವರಾಗಿರುವಂತಹ ಹಾಸನದ ಮಾಜಿ ಸಚಿವರಾಗಿರುವಂತಹ ಬಿ ಶಿವರಾಮ್ ಕಮಿಷನ್ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಗಿಂತಲೂ ಕಾಂಗ್ರೆಸ್ನಲ್ಲಿ ಕಮಿಷನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರು ಸಿದ್ದರಾಮಯ್ಯ ಅವರು ಮೋದಿ ಅವರನ್ನ ಟೀಕೆ ಮಾಡ್ತಾ ಇದ್ದಾರೆ. ಮೊದಲು ಅವರನ್ನ ಅವರು ಸರಿ ಮಾಡಿಕೊಳ್ಳಿ ಅಂತ ವ್ಯಂಗ್ಯವನ್ನ ಆಡಿದ್ದಾರೆ. ಡಿ.ಕೆ. ಸುರೇಶ್ ಹೇಳಿರುವಂತಹ ಮಾತು ಎಲ್ಲರ ನಿದ್ದೆಯನ್ನಾಗಿಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಷ್ಟ್ರದ ವಿಭಜನೆಯ ಬಗ್ಗೆ ಇವರು ಮಾತನಾಡಿದ್ರು. ಇದನ್ನ ಸಹಿಸೋದಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೈಟ್ ಆಗಿ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಎಲ್ಲಿದೆ ನೋಡಿ ಮಾಹಿತಿ. ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಅವರು ದಕ್ಷಿಣ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಅಂತ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಬಿಸಿ ಚರ್ಚೆಗಳು ಶುರುವಾಗ್ತಾ ಇದೆ. ಡಿ.ಕೆ. ಸುರೇಶ್ ಹೆಸರು ಹೇಳದೆ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿ ಮಾತನಾಡ್ತಾ ಇದ್ದಾರೆ. ವಾಣಿಜ್ಯ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಅವರು ಕಾಂಗ್ರೆಸ್ನಲ್ಲಿ ವಿಭಜಕ ಶಕ್ತಿಗಳು ಇನ್ನೂ ಜೀವಂತವಾಗಿವೆ ಎನ್ನುವುದಕ್ಕೆ ಈ ಹೇಳಿಕೆ ನಿರ್ದೇಶನ ಅಂತ ಹೇಳಿದ್ದಾರೆ. ದೇಶದ ಸಂವಿಧಾನದ ಅಡಿ ಚುನಾಯಿತರಾದ ಒಬ್ಬ ಸಂಸದ ದೇಶದ ಸಾರ್ವಭೌಮತೆಯನ್ನ ರಕ್ಷಿಸುತ್ತಾನೆ ಎಂದು ಎಲ್ಲರೂ ಎದುರು ಪ್ರಮಾಣವನ್ನ ಸ್ವೀಕಾರ ಮಾಡ್ತಾರೆ. ಇಂತಹ ಹೇಳಿಕೆಯನ್ನ ನಿರ್ಲಕ್ಷಿಸುವುದು ಅಸಾಧ್ಯ ಅಂತ ಹೇಳಿದ್ದಾರೆ. ಇದು ಸಂವಿಧಾನದ ಮೇಲೆ ನೇರ ದಾಳಿ ಮಾಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಳಿಕ ಮಧ್ಯ ಪ್ರವೇಶಿಸಿ ಸಭಾಪತಿ ಜಗದೀಪ್ ಧನ್ಕರ್ ಅವರು, ಇದು ಲೋಕಸಭೆ ಸದಸ್ಯ ಮಾತನಾಡಿರುವ ವಿಚಾರ ಆಗಿರೋದ್ರಿಂದ ಅಲ್ಲಿ ಚರ್ಚೆ ಬೇಡ ಅಂತ ತಡೆಯನ್ನ ಹಿಡಿದಿದ್ದಾರೆ. ನಂತರ ಧನ್ಕರ್ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸಿದ ಮಾತನಾಡಿರುವಂತಹ ರಾಜ್ಯಸಭೆಯಲ್ಲಿನ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿ.ಕೆ. ಸುರೇಶ್ ಹೇಳಿಕೆಯನ್ನ ಇಲ್ಲಿ ಚರ್ಚೆ ಮಾಡೋದು ಪ್ರಸ್ತುತವಲ್ಲ. ಆದಾಗ್ಯೂ ನಮ್ಮ ಕಾಂಗ್ರೆಸ್ ಪಕ್ಷ ದೇಶ ವಿಭಜನೆಯ ಮಾತುಗಳನ್ನ ಯಾವತ್ತಿಗೂ ಸಹಿಸುವುದಿಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಒಂದೇ ಭಾರತ ಈ ವಿಚಾರವನ್ನ ಲೋಕಸಭೆಯ ಹಕ್ಕು ಬಾಧ್ಯತಾ ಸಮಿತಿ ಪರಾಮರ್ಶಿಸುವುದು ಸೂಕ್ತ ಅಂತ ಹೇಳಿದ್ದಾರೆ. ದಕ್ಷಿಣ ರಾಜ್ಯಗಳಿಂದ ಸಂಗ್ರಹಿಸಿದ ಹಣವನ್ನ ಉತ್ತರ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗ್ತಾ ಇದೆ. ಇದರಿಂದ ನಮಗೆ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ. ನಾವು ನ್ಯಾಯಯುತವಾದ ಪಾಲನೆಯನ್ನ ಕೇಳ್ತಾ ಇದ್ದೀವಿ. ನಮಗೆ ಅನ್ಯಾಯ ಮಾಡುವ ಮೂಲಕ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನ ಹಿಂದಿ ಭಾಗದವರು ಹೇರ್ತಾ ಇದ್ದಾರೆ ಅಂತ ಹೇಳಿ ಡಿ.ಕೆ. ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ ಗುರುವಾರ ರಾತ್ರಿ ಸ್ಪಷ್ಟನೆಯನ್ನ ನೀಡಿರುವಂತಹ ಸುರೇಶ್ ಅವರು, ವಿವಾದ ಸೃಷ್ಟಿಸಲು ಬಿಜೆಪಿಯವರು ಇದನ್ನ ತಿರುಚಿ ಹೇಳ್ತಾ ಇದ್ದಾರೆ. ಕರ್ನಾಟಕವು ಭಾರತದ ಭಾಗವೇ ಆಗಿರುತ್ತದೆ. ನಮ್ಮದು ಒಕ್ಕೂಟ ವ್ಯವಸ್ಥೆ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಡಿ.ಕೆ. ಸುರೇಶ್ ಅವರು ಮಾತನಾಡಿದ ಮಾತಿಗೆ ರಾಷ್ಟ್ರದ ವಿಭಜನೆಯ ವಿಚಾರಕ್ಕಾಗಿ ಹಲವಾರು ಚರ್ಚೆಗಳು ನಡೀತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಹಾಗೆ ಶಶಿ ತರೂರ್ ಅವರು ಕೂಡ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಎಲ್ಲಿದೆ ನೋಡಿ ಮಾಹಿತಿ.
ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರು ದಕ್ಷಿಣಕ್ಕೆ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಅಂತ ಹೇಳಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಹಲವಾರು ವಿವಾದಗಳು ಹಬ್ಬಿಕೊಂಡಿದೆ. ಡಿಕೆ ಸುರೇಶ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೋಕಸಭೆಯಲ್ಲಿ ಹೇಳಿದ್ದರಿಂದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಶುಕ್ರವಾರ ಎಎಸ್ಐ ಸುದ್ದಿ ಸಂಸ್ಥೆಯ ಜೊತೆ ಮಾತನಾಡಿರುವಂತಹ ತರೂರ್ ಅವರು ಇದು ಸಂಸತ್ ವಿಚಾರಕ್ಕೆ ಸಂಬಂಧಿಸಿದ್ದರೂ ಜೋಶಿ ಅವರು ಸಂಸತ್ನಲ್ಲಿ ಏಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಅರ್ಥವಾಗ್ತಾ ಇಲ್ಲ ಅಂತ ಡಿಕೆ ಶಿವಕುಮಾರ್ ಆ ಮಾತನ್ನ ಸಂಸತ್ನಲ್ಲಿ ಆಡಿಲ್ಲ ಅಂತ ಹೇಳಿದ್ದಾರೆ. ಕೇವಲ ಮಾಧ್ಯಮಗಳ ವರದಿಯನ್ನ ಆಧರಿಸಿ ಅವುಗಳನ್ನ ಪರಿಶೀಲಿಸಿದರೆ ಜೋಶಿ ಅವರು ಸಂಸತ್ನಲ್ಲಿ ಆರ್ಭಟ ತೋರಿಸಿದ್ದಾರೆ. ಅವರ ಆಕ್ಷೇಪದ ಹೇಳಿಕೆಗಳು ಸಂಸತ್ನಲ್ಲಿ ಸ್ವೀಕಾರಾರ್ಹವಲ್ಲ. ಅವರು ಯಾಕೆ ಸಂಸದ ಸಮಯವನ್ನ ಹಾಳು ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಸುರೇಶ್ ಅವರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಒತ್ತಾಯವನ್ನ ಮಾಡಿದ್ರು. ದಕ್ಷಿಣ ರಾಜ್ಯಗಳಿಂದ ಸಂಗ್ರಹವಾದ ಹಣವನ್ನ ಉತ್ತರದ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗ್ತಾ ಇದೆ. ಇದರಿಂದ ನಮಗೆ ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ. ನಾವು ನ್ಯಾಯಯುತವಾದ ಪಾಲನೆಯನ್ನ ಮಾಡ್ತಾ ಇದ್ದೇವೆ. ನಮಗೂ ಅನ್ಯಾಯ ಮಾಡುವ ಮೂಲಕ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನ ಹಿಂದಿ ಭಾಗಗಳು ಹೇರ್ತಾ ಇದ್ದಾವೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ ಗುರುವಾರ ರಾತ್ರಿ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿವಾದ ಸೃಷ್ಟಿಸಲು ನಾನು ಈ ವಿಚಾರವನ್ನ ಹೇಳಿಲ್ಲ. ಬಿಜೆಪಿಯವರು ಈ ಹೇಳಿಕೆಯನ್ನ ತಿರುಚಿ ಹೇಳ್ತಾ ಇದ್ದಾರೆ. ಕರ್ನಾಟಕವು ಭಾರತದ ಭಾಗವೇ ಆಗಿರುತ್ತದೆ. ನಮ್ಮದು ಒಂದೇ ಒಕ್ಕೂಟದ ವ್ಯವಸ್ಥೆ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗ್ತಿದೆ ಅಂತ ಇವರು ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ. ಅದೇನು ಮಾಡ್ತಾರೋ ಮಾಡ್ಲಿ, ನೋಡೇ ಬಿಡೋಣ ಅಂತ ಹೇಳಿ ಚಲುವನಾರಾಯಣ ಸ್ವಾಮಿ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲನ್ನ ಹಾಕಿದ್ದಾರೆ. ಯಾವ ವಿಚಾರಕ್ಕಾಗಿ ಸವಾಲನ್ನ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ದೇವೇಗೌಡ ಅವರ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೇನೆ ಅಂತ ಕೃಷಿ ಸಚಿವರು ಆಗಿರುವಂತಹ ಚಲುವನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಾಂದ್ರೆ ಏನು ಮಾಡ್ತಿದ್ರು, ಅವರ ಮಾತಿನ ಅರ್ಥವೇನು, ನಾನು ಅವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೇನೆ, ಅದೇನು ಮಾಡ್ತಾರೋ ಮಾಡ್ಲಿ, ನೋಡೇ ಬಿಡೋಣ ಅಂತ ಹೇಳಿ ಜೆಡಿಎಸ್ ಅಧ್ಯಕ್ಷರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲನ್ನ ಹಾಕಿದ್ದಾರೆ. ಸಚಿವ ಚಲುವರಾಯ ಸ್ವಾಮಿ ಅವರು ತಮ್ಮ ವಿರುದ್ಧ ನೀಡಿರುವ ಹೇಳಿಕೆಯ ಕುರಿತು ತಾಲೂಕಿನ ಕ್ಯಾತಗಾನಹಳ್ಳಿಯಲ್ಲಿ ಶುಕ್ರವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಇವರು, ಅವರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ, ಹೇಗೆ ಬಂದ್ರು ಏನು ಮಾಡಿದ್ರು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇನ್ನು ಅದೇನು ಮಾತನಾಡ್ತಾರೋ ಮಾತನಾಡ್ಲಿ, ಇನ್ನು ಚೆನ್ನಾಗಿ ಮಾತನಾಡ್ಲಿ ಅಂತ ವ್ಯಂಗ್ಯವನ್ನ ಆಡಿದ್ದಾರೆ. ರಾಮಕೃಷ್ಣ ಹೆಗಡೆ, ಜೆಎಚ್ ಪಾಟೀಲ್, ಬೈರೇಗೌಡ ಅವರನ್ನ ಪಕ್ಷದಿಂದ ಹೊರಗೆ ಕಳಿಸಿದ್ದು ಯಾರೆಂದು ಕುಮಾರಸ್ವಾಮಿ ಹೇಳಲಿ ಅಂತ ಹೇಳಿದ್ದಾರೆ. ಹೆಗಡೆ ಅವರು ರಾಜಕೀಯಕ್ಕೆ ಬಂದಾಗ ನಾನಿನ್ನು ಚಿಕ್ಕ ಹುಡುಗ, ಅವರ ರಾಜಕಾರಣಕ್ಕೂ ನನಗೂ ಸಂಬಂಧವಿಲ್ಲ. ಮಂಡ್ಯದಲ್ಲಿ ಪಕ್ಷದ ಸೋಲಿನ ಕುರಿತು ಮಾತನಾಡಿದ ಇವರು 2008 ಹಾಗೂ 2018ರಲ್ಲಿ ಯಾಕೆ ಸೋತ್ರು, ಅಭಿವೃದ್ಧಿ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಸೋತ್ರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಾರ್ಖಂಡ್ ಸಿಎಂ ಚಂಪೈ ಅವರು ವಿಶ್ವಾಸ ಮತವನ್ನ ಯಾಚನೆ ಮಾಡಲಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಜಾರ್ಖಂಡ್ನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಜೆಎಂಎಂ ಪಕ್ಷದ ನಾಯಕ ಚಂಪೈ ಸೊರೇನ್ ಅವರು ಫೆಬ್ರವರಿ 5ರಂದು ಸದನದಲ್ಲಿ ವಿಶ್ವಾಸಮತ ಇವನ್ನ ಯಾಚನೆ ಮಾಡಲಿದ್ದಾರೆ ಅಂತ ಸಚಿವ ಅಲಾಂ ಶುಕ್ರವಾರ ಸಂಪುಟ ಸಭೆಯ ಬಳಿಕ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಚಂಪೈ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸರ್ಕಾರದ ಮೊದಲ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದು ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ಚಂಪೈ ಅವರಿಗೆ ಪ್ರಮಾಣ ವಚನ ಬೋಧನೆಯನ್ನ ಮಾಡಲಿದ್ದಾರೆ. ಚಂಪೈ ಅವರೊಂದಿಗೆ ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವಂತಹ ಅಲಾಂ ಮತ್ತು ಆರ್ಜೆಡಿ ನಾಯಕರು ಸತ್ಯಾನಂದ ಬೋಕ್ತಾ ಅವರು ಸಚಿವಾಲಯ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ವಿಜಯ್ ತಳಪತಿ ಅವರ ಹೊಸ ರಾಜಕೀಯ ಪಕ್ಷ ಈಗ ಹೆಸರನ್ನ ಇಟ್ಟುಕೊಂಡು ಬಂದಿದೆ. 2026ರಲ್ಲಿ ಈ ಒಂದು ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ ತಮಿಳುನಾಡಿನಲ್ಲಿ, ಆ ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಇವರು ಎಲೆಕ್ಟ್ ಮಾಡಲಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ಆ ಹೆಸರು ಯಾವುದು, ಆ ಪಕ್ಷಕ್ಕೆ, ತಲಪತಿ ಅವರ ಪಕ್ಷಕ್ಕೆ ಹೆಸರು ಯಾವುದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವುದಾಗಿ ತಮಿಳು ನಟ ವಿಜಯ್ ಶುಕ್ರವಾರ ಘೋಷಣೆಯನ್ನ ಮಾಡಿದ್ದಾರೆ. ತಮ್ಮ ಪಕ್ಷಕ್ಕೆ ತಮಿಳಿಗ ವೆಟ್ರಿ ಕಾಳಗಂ ಅಂತ ನಾಮಕರಣವನ್ನ ಮಾಡಿದ್ದು 2026ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ತಮಿಳಿಗ ವೆಟ್ರಂ ಕಾಳಗಂ ಎಂದರೆ ತಮಿಳುನಾಡು ವಿಜಯ ಪಕ್ಷ ಅಂತ ಹೇಳ ಅರ್ಥ ಅಂತೆ. ರಾಜಕೀಯವು ಮತ್ತೊಂದು ಮನೋರಂಜನಾ ತಾಣವಲ್ಲ, ಪವಿತ್ರ ರಾಜಕೀಯ ಸೇವೆ ಮಾಡುವಂತಹ ಜಾಗ ಅದು. ತಮ್ಮ ಪಕ್ಷವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಜೊತೆಗೆ ಯಾವ ಪಕ್ಷನೂ ಬೆಂಬಲವನ್ನ ನೀಡ್ತಾ ಇಲ್ಲ. ಈಗಾಗಲೇ ಒಪ್ಪಿಕೊಂಡಿರುವಂತಹ ಸಿನಿಮಾಗಳ ಕೆಲಸವನ್ನ ಮುಗಿಸಿದ ಬಳಿಕ ಸಂಪೂರ್ಣವಾಗಿ ಪಕ್ಷದ
ಕೆಲಸದಲ್ಲಿ ತೊಡಗಿಕೊಳ್ತೇವೆ. ಈ ಪಕ್ಷ ಸ್ಥಾಪನೆ ತಮಿಳುನಾಡಿನ ಜನತೆಗೆ ಒಳ್ಳೆಯದನ್ನ ಮಾಡೋಕೆ ಇದೆ ಅಂತ ಹೇಳಿ ವಿಜಯ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆಪರೇಷನ್ ಕಮಲ ಭೀತಿಯಿಂದಾಗಿ ಹೈದರಾಬಾದ್ಗೆ ಹಾರಿದ್ದಾರೆ ಜೆಎಂಎಂ ಶಾಸಕರು. ಯಾಕೆ ಈ ಕೆಲಸವನ್ನ ಮಾಡಿದ್ರು, ಅಷ್ಟು ಭಯ ಹಿಡಿಸ್ಬಿಡ್ತಾ ಬಿಜೆಪಿ ಅವರ ಈ ಆಪರೇಷನ್ ಕಮಲ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿರುವಂತಹ ಚಂಪೈ ಸೊರೇನ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಂತೆ ಜಾರ್ಖಂಡ್ನ ಮುಕ್ತಿ ಮೋರ್ಚಾ ನೇತೃತ್ವದ ಮೈತ್ರಿ ಸರ್ಕಾರದ ಶಾಸಕರು ಹೈದರಾಬಾದ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆಪರೇಷನ್ ಕಮಲ ಭೀತಿ ಇರೋದ್ರಿಂದ ಆಡಳಿತಾರೂಢ ಜೆಎಂಎಂ ಹಾಗೂ ಮಿತ್ರ ಪಕ್ಷಗಳು ಕಾಂಗ್ರೆಸ್ ನೇತೃತ್ವದ ಸರ್ಕಾರವಿರುವ ತೆಲಂಗಾಣಕ್ಕೆ ತೆರಳಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಪಕ್ಷದ ಹಿರಿಯ ಮುಖಂಡರು ತಿಳಿಸಿದ್ದಾರೆ. ಬಹುಮತ ಸಾಬೀತಿಗೆ 10 ದಿನಗಳ ಅವಕಾಶ ನೀಡಬೇಕಾಗಿತ್ತು. ಆದರೆ ವಿಶ್ವಾಸ ಮತಯಾಚನೆ ಫೆಬ್ರವರಿ 5ರಂದು ನಡೆಯಲಿದೆ. ಇಂತಹ ಸಮಯದಲ್ಲಿ ಯಾವುದೇ ಅವಕಾಶವನ್ನ ವಿರೋಧಿಗಳಿಗೆ ನೀಡಲು ಸಿದ್ಧವಾಗಿಲ್ಲ. ನಮ್ಮ ಪಕ್ಷದ ಶಾಸಕರನ್ನ ಸೆಳೆಯಲು ಬಿಜೆಪಿ ಯತ್ನಿಸುವುದು ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಿ ಮುಖಂಡರೊಬ್ಬರು ಪಿಟಿಐಗೆ ಹೇಳಿದ್ದಾರೆ. 81 ಶಾಸಕರು ಜಾರ್ಖಂಡ್ ವಿಧಾನಸಭೆಯಲ್ಲಿ 43 ಸ್ಥಾನ ಶಾಸಕರು ಬೆಂಬಲ ಜೆಎಂಎಂ ನೇತೃತ್ವದ ಮೈತ್ರಿ ಸರ್ಕಾರ ಹೊಂದಿದೆ. ಇದಕ್ಕೆ ಪೂರಕವಾದ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಅಮೆರಿಕಾದಲ್ಲಿ ಭಾರತೀಯ ಮೂಲದ ಒಬ್ಬ ಹುಡುಗ ಸಾವನ್ನಪ್ಪಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಈತ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಭಾರತೀಯ ಮೂಲದ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಿರುವಂತಹ ಘಟನೆ ಅಮೆರಿಕಾದ ಓಹಿಜೋ ನಗರದಲ್ಲಿ ನಡೆದಿದೆ. ಪ್ರಕರಣ ಸಂಬಂಧಿಸಿ ಪೊಲೀಸ್ ತನಿಖೆ ನಡೆಯುತ್ತಿದೆ ಅಂತ ಹೇಳಿ ನ್ಯೂಯಾರ್ಕ್ನ ಭಾರತದ ರಾಯಭಾರಿ ಕಚೇರಿ ತಿಳಿಸಿದೆ. ಓಹಿಯೋದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿ ಶ್ರೇಯಸ್ ರೆಡ್ಡಿ ಬೇನಿಗೇರಿ ಅವರು ನಿಧನದಿಂದ ಬಹಳ ದುಃಖವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನ ರಾಯಭಾರಿ ಕಚೇರಿ ಪೋಸ್ಟ್ ಅನ್ನ ಮಾಡಿಕೊಂಡಿದೆ. ಬೇನಿಗೇರಿ ಅವರು ಸಿನ್ಸಿನಾಟಿಯ ಲಿಂಕ್ಡರ್ ಸ್ಕೂಲ್ ಆಫ್ ಬಿಸಿನೆಸ್ ವಿದ್ಯಾರ್ಥಿಯಾಗಿದ್ರು. ಪೊಲೀಸ್ ತನಿಖೆ ನಡೀತಾ ಇದೆ. ಘಟನೆಯ ಕುರಿತು ಯಾವುದೇ ದುಷ್ಕೃತ್ಯಗಳು ಕಂಡುಬಂದಿಲ್ಲ ಅಂತ ರಾಯಭಾರಿ ಕಚೇರಿ ತಿಳಿಸಿದೆ. ಬೇನಿಗೇರಿ ಅವರು ಸಾವಿನ ವಿಚಾರದ ಬಗ್ಗೆ ಅವರ ಕುಟುಂಬಕ್ಕೆ ಮಾಹಿತಿಯನ್ನ ನೀಡಲಾಗಿದೆ. ಅವರ ತಂದೆ ಶೀಘ್ರದಲ್ಲೇ ಭಾರತದಿಂದ ಆಗಮಿಸುವ ನಿರೀಕ್ಷೆ ಇದೆ. ರಾಯಭಾರಿ ಕಚೇರಿಯ ಬೇನಿಗೇರಿ ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದು ಅವರಿಗೆ ಅಗತ್ಯ ಸಹಾಯವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಜಾರ್ಜಿಯಾದ ಲಿಥೋನಿಯಾ ನಗರದಲ್ಲಿ ಭಾರತೀಯ ವಿದ್ಯಾರ್ಥಿ ವಿವೇಕ್ ಸೈನಿ ಮೇಲೆ ಜೋಲಿಯಸ್ ಪಾರ್ಟ್ನರ್ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ ಕೆಲವು ದಿನಗಳಲ್ಲಿ ಈ ಘಟನೆ ನಡೆದಿದೆ. ಕಳೆದ ತಿಂಗಳು ಅಮೆರಿಕದ ಇಲಿಯಾನ್ಸ್ ಅರ್ಬಾನಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಭಾರತದ ಮೂಲದ ವಿದ್ಯಾರ್ಥಿ ಅಕುಲ್ ಭಿ ಧವನ್ ಮೃತಪಟ್ಟಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.